ಆಕ್ಚುಲಿ ನಿಮ್ ಮನೆಯವ್ರಿಗೆ ಏನಂದ್ರೆ ಇಬ್ಬರನ್ನು ಜಾಯಿನ್ ಮಾಡ್ಬೇಕು ಅಂತ ಮಾತಾಡಿದ್ರು ಅವರು ಸ್ಟಾರ್ಟಿಂಗ್ ಅಲ್ಲಿ. ಹೌದು ಸರ್ ಹೌದು ಸರ್ ಆಮೇಲೆ ನೀವ್ ಅಲ್ಲಿರೋದಕ್ಕೆ ಅವ್ರಿಗೆ ಡಿಸಿಷನ್ ತಗೊಳಕ್ ಆಗ್ಲಿಲ್ಲ. ಆಮೇಲೆ ಏನ್ ಮಾಡಿದ್ರ ಅಂದ್ರೆ ಅಟ್ಲೀಸ್ಟ್ ಒಬ್ಬರನ್ನ ಸೇರಿಸ್ತೀನಿ ಇವಾಗ, ಅವ್ನ ರಿಸಲ್ಟ್ ನೋಡ್ಕೊಂಡು ಇನ್ನೊಬ್ಬರನ್ನ ಜಾಯಿನ್ ಮಾಡ್ತೀನಿ ಅಂತಂದ್ರು. ಬಟ್ ಅವ್ರ ಸಂಕಲ್ಪ ಚೆನ್ನಾಗಿತ್ತು. ಅವನು 3 ದಿವಸಕ್ಕೆ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ. ನನಗೂ ಖುಷಿ ಆಯ್ತು ಬೆಳಗ್ಗೆ ವಿಡಿಯೋ ನೋಡಿ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಸರ್. ತುಂಬಾ ಧನ್ಯವಾದ ಸರ್ ನಿಮ್ಗೆ. ಹೆಂಗ್ ಗೊತ್ತಾ ಸರ್, ಅವ್ನು ಅಷ್ಟ್ ಕರೆಕ್ಟ್ ಆಗಿ ಓದ್ತಾ ಇರ್ಲಿಲ್ಲ ಸರ್ ಫಸ್ಟ್. ಹಾ ಅಷ್ಟೊಂದು ಗೊತ್ತಾ ಇರ್ಲಿಲ್ಲ ನನ್ಗೆ, ಅದೇ ಹೆಡ್ಏಕ್ ಆಗ್ಬಿಟ್ಟಿತ್ತು. ಹಾ ಸೊ ಇವಾಗ ಕಣ್ ಮುಚ್ಕೊಂಡು ಅಷ್ಟ್ ನೀಟಾಗಿ ಓದ್ತಾ ಇದ್ದಾನೆ ಅಂದ್ರೆ ನಮ್ ಮನೆಯವ್ರಿಗೆ ನಿಜ ತುಂಬಾ ಖುಷಿ ಆಗ್ಬಿಟ್ಟಿದೆ. ಒಳ್ಳೇದು ಒಳ್ಳೇದು. ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ. ದುಡ್ಡು ವ್ಯಾಲ್ಯೂ ಬರಲ್ಲ ಸರ್, ಕಲಿಯೋದು ಕಲ್ಸೋದು ಇರುತ್ತೆ ನೋಡಿ. ನಿಮ್ಮಂತ ಗುರುಗಳು ಸಿಕ್ಕ್ರೆ ತುಂಬಾ ಅಂದ್ರೆ ಹಾರ್ಟ್ಫುಲಿ ಥ್ಯಾಂಕ್ಸ್ ಹೇಳ್ತೀನಿ ಸರ್ ನಿಮ್ಗೆ. ನಾವು ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್. ಒಳ್ಳೇದಪ್ಪ ಸಂಭ್ರಮ್. ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡ್ತಾ ಇದೀಯ, ಕಂಟಿನ್ಯೂ ಮಾಡು. ಈಗ ನೆಕ್ಸ್ಟ್ ಬ್ಯಾಚ್ ಗೆ ಅವನೊಬ್ಬನ್ ಮಾಡ್ಬಿಡ್ರಿ ದೊಡ್ಡವನಿಗೆ. ಶೋರ್ ಸರ್ ಶೋರ್ ಶೋರ್ ಮಾಡ್ಬಿಡೋಣ. ಓಕೆ, ಥ್ಯಾಂಕ್ ವೆಲ್ಕಮ್. ಯು ಸರ್. ಥ್ಯಾಂಕ್ ಯು ವೆರಿ ಮಚ್.